ಹಾಯ್ ಹೆಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಮಾಹಿಸ್ ಕಿಚನ್ಗೆ ತಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋಗೊಂದು ಲೈಕ್ ಕೊಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಅಲ್ಲಿರುವಂತಹ ಬೆಲ್ ಐಕಾನ್ನ ಒತ್ತೋ ಮುಖಾಂತರ ಮುಂದೆ ಬರುವಂತಹ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳನ್ನು ಪಡೆಯಿರಿ. ಬನ್ನಿ ಸ್ನೇಹಿತರೆ, ನಾನಿವತ್ತು ನಿಮಗೆ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಕೊಕೊನಟ್ ಬರ್ಫಿನ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನಿಮಗೆ ತುಂಬ ಯೂಸ್ ಆಗುತ್ತೆ. ನೀವು ಈಗ ಮಕ್ಕಳು ಬರ್ಡೇಗೆ, ಸ್ಕೂಲಿಗೆ ಕಳಿಸ್ಕೊಡೋಕ್ಕಾಗಿರ್ಬೋದು, ಚಿಕ್ಕ ಚಿಕ್ಕ ಫಂಕ್ಷನ್ ಇರುತ್ತೆ, ಅದಕ್ಕೆಲ್ಲ ನೀವು ಮಾಡ್ಕೋಬೋದು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನೊಂದು ಪ್ಯಾನ್ ಇಟ್ಟಿದ್ದೀನಿ. ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಕೊಳ್ಳಿ. ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡ್ತಾಯಿದ್ದೀನಿ. 1 ಕಪ್ಪಷ್ಟು ಹಾಲನ್ನ ಅದಕ್ಕೆ ಹಾಕಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ನಂತರ ಕೊಕೊನಟ್ ಪೌಡರ್ ಹಾಗೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಕೈ ಆಡಿಸ್ತಾನೆ ಇರಿ. ಈಗ ಎಲ್ಲ ಒಂದು ಫುಲ್ ಕಪ್ಪಷ್ಟು ನಾನೆಲ್ಲ ಹಾಕ್ಕೊಂಡಿದ್ದೀನಿ. ಈ ಕೊಕೊನಟ್ ಪೌಡರ್ ರೆಸಿಪಿ ಕೂಡ ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಮಾಡಿ ತೋರಿಸ್ತೀನಿ, ಹೇಗೆ ಕೊಕೊನಟ್ ಪೌಡರ್ನ ಮನೆಯಲ್ಲೇ ಮಾಡ್ಕೋಬೋದಂತ. ನಂತರ ಶುಗರ್ ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹಾಕಿದ್ದೀನಿ. ಸ್ವೀಟ್ನ ನೋಡಿ ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕು, ನಿಮಗೆ ಹೇಗೆ ಮನೆಯಲ್ಲಿ ಸ್ವೀಟ್ ತಿಂತೀರಾ ಆ ರೀತಿ ನೀವು ಹಾಕ್ಕೋಬೋದು. ನಾನಿಲ್ಲಿ ಒಂದು ಚಿಕ್ಕ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ, ಯಾಕಂದರೆ ಮಿಲ್ಕ್ ಮೇಡ್ನ ಕೂಡ ಯೂಸ್ ಮಾಡ್ತೀನಿ. ಹಾಗಾಗಿ ನೋಡಿ, ಇದು ಹೋಮ್ ಮೇಡ್ ಮಿಲ್ಕ್ ಮೇಡ್, ನಾನು ನಿಮಗೆ ವಿಡಿಯೋ ತೋರಿಸಿದ್ದೀನಿ. ಮನೆಯಲ್ಲೇ ಮಾಡಿರುವಂಥ ಮಿಲ್ಕ್ ಮೇಡ್ನ 1 ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಹಾಲಿನ ಪುಡಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಕ್ಕರೆನ ನೋಡಿ ಹಾಕ್ಕೊಳ್ಳಿ ಅಂದಿದ್ದು. ಎರಡರಲ್ಲೂ ಶುಗರ್ ಇರೋದ್ರಿಂದ ನೋಡಿ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಗ್ಯಾಸ್ನ ಸ್ಲೋ ಅಲ್ಲೇ ಇಟ್ಕೊಳ್ಳಿ, ನಿಧಾನ ಕ್ಲೀನಾಗಿ. ಅದು ನಿಮಗೆ ಪ್ಯಾನ್ ಬಿಟ್ಕೊಳ್ತಾ ಬರುತ್ತೆ, ಅಲ್ಲಿವರೆಗೂ ಕುಕ್ ಮಾಡ್ತಾನೆ ಇರಿ. ನೋಡಿ, ಈಗ ನಾನು ಬೇರೆ ಬೇರೆ 2 ಭಾಗ ಮಾಡಿ ಒಂದು ಸ್ವಲ್ಪನ ತೆಗೆದಿಟ್ಕೊಳ್ತಾ ಇದ್ದೀನಿ, ಯಾಕಂತ ನಿಮಗೆ ಹೇಳ್ತೀನಿ ನಾನು. ನಂತರ ಮತ್ತೆ ಪ್ಯಾನ್ನ ಗ್ಯಾಸ್ ಮೇಲಿಟ್ಟು ಪಿಸ್ತಾ ಎಸೆನ್ಸ್ನ 1 ಡ್ರಾಪ್ ಅಷ್ಟು ಹಾಕ್ತಾಯಿದ್ದೀನಿ, ಕಲರಿಗೋಸ್ಕರ. ಮತ್ತು ಅದರಲ್ಲಿ ಏಲಕ್ಕಿ ಫ್ಲೇವರು ಕೂಡ ಇರುತ್ತೆ. ನೀವು ಕಲರ್ ಗ್ರೀನ್ ಬೇಡ ಅಂದರೆ ರೆಡ್ಡಲ್ಲಿ, ಪಿಂಕಲ್ಲಿ, ಆರೆಂಜಲ್ಲಿ ನಿಮ್ಗೆ ಯಾವುದು ಬೇಕೋ ಆ ಕಲರ್ನ ನೀವು ಹಾಕ್ಕೋಬೋದು. ನಾನಿಲ್ಲಿ ಗ್ರೀನ್ನ ಹಾಕ್ಕೊಂಡಿದ್ದೀನಿ. ನಂತರ ಕ್ಲೀನಾಗಿ ಮಿಕ್ಸ್ ಮಾಡಿ ಎಲ್ಲನೂ ಅದಕ್ಕೆ ಅದೇ ತಟ್ಟೆಗೆ ಅದು ಕೂಡ ಹಾಕ್ಕೊತಾ ಇದ್ದೀನಿ. ನಂತರ ಚಿಕ್ಕ ಚಿಕ್ಕ ಬಾಲ್ಸ್ ಆಗಿ ಮಾಡಿಟ್ಕೊಳ್ಳಿ. ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಎರಡೂ ಕೂಡ ನಾನು ಮಾಡಿ ಇಟ್ಕೊತೀನಿ. ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನಾನು ಅದೇನು ಮಾಡಬೇಕಂತ. ಗ್ರೀನ್ ಕಲರ್ ಬಾಲ್ನ ತಗೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ನಾನು. ತಣ್ಣಗಾಗಿರುತ್ತೆ, ನಿಮಗೆ ಆರಾಮಾಗಿ ಆಗುತ್ತೆ, ಏನು ಮುರಿದೋಗಲ್ಲ, ಅಂದರೆ ಚೆನ್ನಾಗಿ ಕುಕ್ ಆಗಿರುತ್ತಲ್ಲ. ವೈಟ್ ಕೂಡ ಸ್ವಲ್ಪನ ಪ್ರೆಸ್ ಮಾಡಿ ಶೇಪ್ ಕೊಟ್ಕೊಂಡು 2 ಅದ್ರ ಮೇಲಿಟ್ಟು ಸ್ವಲ್ಪ ನಿಧಾನ ಕೈಯಲ್ಲಿ ಪ್ರೆಸ್ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ನಾನು ಹೇಗೆ ತೋರಿಸ್ತಾ ಇದ್ದೀನಿ ಆ ರೀತಿ ಮಾಡ್ಕೊಳ್ಳಿ. ನೋಡಿ, ನಿಧಾನ ಪ್ರೆಸ್ ಮಾಡಿದರೆ ಸಾಕು, ನೀವು ಆ ಶೇಪಲ್ಲಿ ಅದು ಬಂದುಬಿಡುತ್ತೆ. ನೋಡಿ, ಈ ರೀತಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ನಾನು ಕೊಕೊನಟ್ ಪೌಡರ್ನ ತೆಗೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಡಿಪ್ ಮಾಡಿ ಕ್ಲೀನಾಗಿ ಕೋಟಿಂಗ್ ಕೊಡಿ. ಅದಕ್ಕೆ ಆಗಿದೆ ನೋಡಿ, ಇದು ಎಲ್ಲನ ಕ್ಲೀನಾಗಿ ಎಲ್ಲ ಕೂಡ ಮಾಡಿ ನಾನು ತೆಗೆದಿಟ್ಕೊತಾ ಇದ್ದೀನಿ. ಸೇಮ್ ಫಸ್ಟ್ ಏನು ಪ್ರೊಸೀಜರ್ ತೋರಿಸಿದ್ದೆ ಅದೇ ರೀತಿ ಮಾಡ್ಕೊಳ್ಳಿ. ನೋಡಿ, ಇದು ರೆಡಿಯಾಗಿದೆ. ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಇದ್ರ ಹೆಸರು ಕೊಕೊನಟ್ ಬರ್ಫಿ ಅಂತ. ಇದು ಮಾಹಿಸ್ ಕಿಚನ್ ಇದಾರಲ್ಲ, ಅವ್ರು ಮಾಡಿರೋದು. ತಿನ್ನೋಣ ಹೇಗಿದೆ ಅಂತ. ಸಕ್ಕತ್ತಾಗಿದೆ ಇದು. ದಯವಿಟ್ಟು ಎಲ್ಲರೂ ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೇಗೆ ಬಂದಿತ್ತಂತ ನನಗೆ ನೀವು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಕೊಡಿ. ಮುಂದೆ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು.